ನಮಸ್ಕಾರ. ನಾನು ಶುಭ. ಬಾಣಲಿ ಒಂದಿದ್ರೆ ಸಾಕು, ಕೆ ಜಿಗಟ್ಟಲೆ ಹೂವನ್ನು ನೀವು ನಿಮಿಷದಲ್ಲಿ ಕಟ್ಟೋ ಅಂಥ ಟ್ರಿಕ್ಸ್ ತಂದಿದ್ದೀನಿ. ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ದಿರಾ ಲಾಸ್ಟ್ವರೆಗೂ ನೋಡಿ. ಈ ಥರ ಯೂಸ್ ಆ್ಯಂಡ್ ಥ್ರೋ ಗ್ಲಾಸಸ್ ಅಂತೂ ಸಾಮಾನ್ಯವಾಗಿ ಮನೇಲಿ ಇದ್ದೇ ಇರ್ತಾವಲ್ಲ. ನಮ್ಮ ಮನೇಲಿ 2 ಇತ್ತು. ನಿಮ್ಮ ಮನೇಲಿ ಇನ್ನೂ ಜಾಸ್ತಿ ಇದ್ದರೆ ಗ್ಲಾಸ್ ತಗೊಂಡು ಗ್ಲಾಸ್ಗೆ ಒಂದು ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಬಿಡಬೇಕು. ಮತ್ತು ಸ್ಕೆಚ್ ಪೆನ್ನು, ಇವು ಹಳೆಯವು ಸ್ಕೆಚ್ ಪೆನ್ನು ಸರಿಯಾಗಿ ನಾವು ಬರಿತಾ ಇರಲಿಲ್ಲ. ಅದ್ರ ಒಳಗಡೆ ಇರುತ್ತಲ್ಲ, ಅದನ್ನು ತೆಗೆದು ಆ ನೀರೊಳಗೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಡಿ. ಮತ್ತು ನೋಡಿ, ಕಲರೆಲ್ಲ ನೀಟಾಗಿ ಹಿಂಗೆ ನಿಮ್ಮ ಕೈಯಲ್ಲಿ ಹಿಂಗೆ ಅಂದ್ಬಿಟ್ಟಿದ್ದೀರಂದರೆ ನೀರೆಲ್ಲ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ತಗೊಂಡು ಸೇಮ್ ನಾನು ವಿಡಿಯೋದಲ್ಲಿ ಮಾಡ್ದಂಗೆ ಮಾಡ್ಕೊಬಿಡಬೇಕು. ನೋಡಿ, ಮಾಡ್ಕೊಂಡಿದ್ದಾದಮೇಲೆ ಬಾಟಲ್ನು ನಾನು ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದರೊಳಗಡೆ ಬತ್ತಿ ಇಟ್ಟಿದ್ದೀನಿ. ಸೇಮ್ ನೀವು ಹಂಗೆ ಇಟ್ಬಿಟ್ಟು ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡ್ರೆ ಸಾಕು. ಮಣ್ಣಿನ ದೀಪಕ್ಕೂ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಬತ್ತಿನ ಡಿಪ್ ಮಾಡಿ ಆ ಗ್ಲಾಸ್ ಒಳಗಡೆ ಗಿಡಿ. ತುಂಬ ಜಾಸ್ತಿ ಹೊತ್ತು ಉರಿಯುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವಿನ್ನು 5 ಹಂಗಿದ್ರೆ ಕಲರ್ಸ್ ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ. 2ನೇ ಟಿಪ್ಸು, ಈ ಥರ ಟೀ ಗ್ಲಾಸಸ್ಸು ನಮ್ಮ ಮನೇಲಿ ಒಂದು ಸ್ವಲ್ಪ ಉಳಿದ್ಬಿಟ್ಟಿರುತ್ತಲ್ವ, ನನ್ನ ಹತ್ರ ಒಂದು 5 ಗ್ಲಾಸ್ ಹಂಗೆ ಇತ್ತು. ಇದನ್ನು ಸೇಮ್ ನಾನು ವಿಡಿಯೋದಲ್ಲಿ ಉದ್ದುದ್ದ ಕಟ್ ಮಾಡ್ಕೊತಾ ಇದ್ದೀನಲ್ಲ, ಲಾಸ್ಟ್ವರೆಗೂ ಸೇಮ್ ಹಿಂಗೆ ಕಟ್ ಮಾಡ್ಕೊಬಿಡಬೇಕು. ನೋಡಿ, ಉದ್ದುದ್ದ ಸೇಮ್ ಕಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನು ಈ ಥರ ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಹಿಂಗೆ ಮಾಡಿಕೊಂಡು ಮತ್ತೆ ಕಟ್ ಮಾಡ್ಕೊತೀನಿ. ಆ ಸೈಡ್ಸ್ ಇತ್ತಲ್ಲ ಮೇಲ್ಗಡೆ, ಇದನ್ನು ಕಟ್ ಮಾಡ್ಕೊಬಿಡಬೇಕು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಇಲ್ಲ ರೌಂಡಾಗಿ ಮಾಡ್ಕೊತೀವಂದರೆ ರೌಂಡಾಗೇ ಮಾಡ್ಕೋಬೋದು. ನಾನು ಈ ಥರ ನನಗೆ ಬಂದಂಗೆ ನಾನು ಎಲ್ಲನೂ ಸೇಮ್ ಕಟ್ ಮಾಡ್ಕೊಬಿಡ್ತಾ ಇದ್ದೀನಿ. ಎಲ್ಲ ಗ್ಲಾಸಸ್ಸು ಅಷ್ಟೇ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಕಟ್ ಮಾಡ್ಕೊಂಡು ಈ ಥರ ಫ್ಲವರ್ ಥರ ಇರುತ್ತೆ. ನೀವು ಒಂದ್ರ ಮೇಲೆ ಒಂದು 2 ಆದರೂ ಇಡ್ಬೋದು, ಇಲ್ಲ ಸಿಂಗಲ್ ಆದರೂ ಇಟ್ಕೋಬೋದು. ವಾಟರ್ ಪೇಂಟು ಅಷ್ಟೇ, ಮಕ್ಕಳದ್ದು ಸಾಮಾನ್ಯವಾಗಿ ಇದ್ದೇ ಇರ್ತಾವಲ್ಲ, ಸ್ವಲ್ಪ ಉಳಿದಿರೋವು ಇಲ್ಲ ಅವರು ಬಳಸ್ತಾ ಇರೋವು. ಆ ವಾಟರ್ ಪೇಂಟಲ್ಲಿ ಕಲರ್ ಮಾಡ್ಕೊಬಿಟ್ಟೆ. ನನಗೆ ಇಷ್ಟ ಆಗಿರೋ ಕಲರ್ ಮಾಡ್ಕೊಳ್ಳಿಲ್ಲ ಅಂದರೂ ನೋಡೋಕ್ಕೆ ತುಂಬ ಚೆನ್ನಾಗೇ ಇರುತ್ತೆ. ಅಕಸ್ಮಾತಾಗಿ ವಾಟರ್ ಪೇಂಟ್ ಇಲ್ಲ ಅಂತಂದರೂ ಬಿಟ್ಬಿಡಿ. ಇದ್ರ ಮೇಲೆ ಈ ಥರ ಮಣ್ಣಿನ ದೀಪಗಳಿಟ್ಬಿಟ್ಟು ಆಯಿಲೆಲ್ಲ ಸೋರಿದ್ರೂ ಅದ್ರ ಮೇಲೇ ಇರುತ್ತೆ. ನೋಡೋಕ್ಕೂ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. 3ನೇ ಟಿಪ್ಸು, ಈ ಥರ ಯೂಸ್ ಆ್ಯಂಡ್ ಥ್ರೋ ಬಾಕ್ಸಸ್ಸು ಸಾಮಾನ್ಯವಾಗಿ ನಾವು ಫುಡ್ ಏನಾದರೂ ಆರ್ಡ್ರ್ ಮಾಡಿದಾಗ ಬಂದಿರುತ್ತಲ್ಲ ಈ ಥರ ಬಾಕ್ಸ್ ಒಂದು ತಗೊಂಡು ಆ ಮುಚ್ಚಲಿಕ್ಕೆ ಹೋಲ್ ಮಾಡಿಕೊಂಡು ದಾರ ಹಾಕ್ಕೊಬಿಡಬೇಕು. ಸಾಮಾನ್ಯವಾಗಿ ನಾವು ಹೂ ಕಟ್ಟೋವಾಗ ಏನಾಗುತ್ತೆ, ದಾರ ಗಂಟು ಬೀಳ್ತಾನೇ ಇರುತ್ತಲ್ವ. ನೀವು ಈ ಥರ ಮಾಡೋದ್ರಿಂದ ದಾರ ಎಲ್ಲಂದರೆ ಅಲ್ಲಿ ಹಾಕಿ ಸಿಕ್ಕೋದು ಇಲ್ಲ. ಮತ್ತು ದಾರ ಬೇಗ ನಾವು ಹೂ ಕಟ್ತಾ ಇರ್ತೀವಿ. ನೀವು ಮಲ್ಲಿಗೆ ಅಂತಲ್ಲ, ಸಣ್ಣ ಮಲ್ಲಿಗೆ, ಸೇವಂತಿ, ಯಾವುದೇ ಹೂ ಆಗಲಿ ಹಬ್ಬಗಳಲ್ಲಿ ನಾವು ಬೇಗ ಕಟ್ಟೋವಾಗ ಏನಾಗುತ್ತೆ, ದಾರ ಸಾಮಾನ್ಯವಾಗಿ ಗಂಟು ಬೀಳ್ತಾನೇ ಇರುತ್ತೆ. ನಾವು ಗಂಟು ಸರಿ ಮಾಡ್ತಾನೇ ಇರಬೇಕಲ್ವ. ನೀವು ಒಂದು ಸತಿ ನಾನು ಹೇಳ್ದಂಗೆ ಟ್ರೈ ಮಾಡಿ ನೋಡಿ. ಈ ಥರ ಬಾಕ್ಸ್ಗೆ ಹಾಕಿ ಇಟ್ಬಿಟ್ಟಿದ್ದೀರಂತಂದರೆ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ನಾನು ಹೂ ಕಟ್ತಾನೇ ಇದ್ದೀನಿ, ಗಂಟೇನು ಬೀಳ್ತಾ ಇಲ್ಲ. ಈ ಥರ ಮಾಡೋದ್ರಿಂದ ತುಂಬ ಬೇಗನೂ ಆಗುತ್ತೆ ನಾವು ಹೂ ಕಟ್ಟೋದು. ನೀವು ಅಷ್ಟೇ, ನಿಮ್ಮ ಮನೆಯಲ್ಲಿ ದಾರ ಇದ್ದರೆ, ಈ ಥರ ಬಾಕ್ಸ್ ಇದ್ದರೆ ಈ ಟ್ರಿಕ್ಸ್ ಅಂತೂ ಟ್ರೈ ಮಾಡಿ ನೋಡಿ. ನಾನು ಇಷ್ಟು ಹೂವು ಕಟ್ಕೊಂಡಿದ್ದೀನಿ. 4ನೇ ಟಿಪ್ಸು, ನಾನೊಂದು ಬಾಂಡ್ಲಿ ತಗೊಂಡಿದ್ದೀನಿ. ನೀವು ಉಲ್ಲನ್ ದಾರ ಆದರೂ ತಗೋಬೋದು, ಇಲ್ಲ ದಪ್ಪದ್ದು ಬಿಳಿ ದಾರ ಬರುತ್ತಲ್ಲ, ಇದನ್ನು ಬೇಕಾದರೂ ತಗೊಳ್ಳಿ. ನಾನು ಉಲ್ಲನ್ ದಾರದಲ್ಲೇ ತೋರಿಸ್ತಾ ಇದ್ದೀನಿ. ಇಲ್ಲ ನಮ್ಮ ಮನೇಲಿ ಉಲ್ಲನ್ ದಾರ ಇಲ್ಲ ಅನ್ನೋರು, ನಾನು ಮೊದಲು ತೋರಿಸಿದ್ನಲ್ಲ ವೈಟ್ ಕಲರ್ ದಾರ, ದಪ್ಪ ದಾರ, ಇದನ್ನು ಬೇಕಾದರೂ ತಗೊಂಡು ಒಂದು ಸೈಡ್ ಗಂಟು ಹಾಕ್ಕೊಂಡೆ. ಮತ್ತು 4 ಸೇಮ್ ವಿಡಿಯೋದಲ್ಲಿ ನಾನು ಹೆಂಗೆ ತಗೊತಾ ಇದ್ದೀನಿ ಹೀಗೆ ಒಂದು 4 ಸುತ್ತು ತಗೊಂಡು ಮತ್ತೆ ಕಟ್ ಮಾಡಿಬಿಟ್ಟು ಅಲ್ಲಿ ಗಂಟು ಹಾಕ್ಬಿಡಿ. ನೋಡಿ, 4 ಸುತ್ತು ತಗೊಂಡ್ಮೇಲೆ ಟೈಟಾಗಿ ಗಂಟು ಹಾಕ್ಕೋಬೇಕು. ಅದ್ರಲ್ತೀರ ಸ್ವಲ್ಪ ಟೈಟಾಗೆ ಹಾಕ್ಕೊಳ್ಳಿ, ಜಾಸ್ತಿ ಲೂಸಾಗಿ ಹಾಕ್ಕೋಬೇಡಿ. ಮತ್ತು ಎಕ್ಸ್ಟ್ರಾ ಇನ್ನೊಂದಷ್ಟು ಉದ್ದ ದಾರ ತಗೊಂಡು ಇನ್ನೊಂದು ಸೈಡ್ 4 ದಾರ ಹಿಡ್ಕೊಂಡು ಗಂಟು ಹಾಕ್ಕೊಬಿಡಿ. 3 ಹೂವು ಪೋಣಿಸ್ಕೊಂಡು ಬರೋದಷ್ಟೇ. ಗುಂಡು ಮಲ್ಲಿಗೆ, ಸಣ್ಣ ಮಲ್ಲಿಗೆ, ಕನಕಾಂಬರ, ಇಲ್ಲ ಸೇವಂತಿ, ಬಟನ್ ರೋಸ್, ನಿಮ್ಮ ಮನೇಲಿ ಯಾವ ಹೂ ಇದ್ದರೆ ನಮಗೆ ಹೂ ಕಟ್ಟೋದು ಬರಲ್ಲ ಅನ್ನೋರು ಒಂದು ಸತಿ ಈ ಟ್ರಿಕ್ಸ್ ಟ್ರೈ ಮಾಡಿ ನೋಡಿ. ಸೇಮ್ ದಾರ ಕಟ್ಬಿಡೋದು ಮತ್ತು 3 ಹೂವು ಇಡೋದು. ಯಾವುದೇ ಹೂ ಆಗಲಿ ಬಿಡಿ. ಇವಾಗ ಸೇವಂತಿ, ರೋಸ್ ಅವು ಅಷ್ಟೇ ದಪ್ಪದ ತೋಮ ಥರ ದಪ್ಪ ಬರುತ್ತೆ. ಇದು ಅಷ್ಟೇ, ಮಲ್ಲಿಗೆ ಎಲ್ಲ ನಮಗೆ ದಪ್ಪಕ್ಕೆ ಪೋಣಿಸ್ದಂಗೆ ಬರಲ್ಲ ಅನ್ನೋರು ಒಂದು ಸತಿ ಈ ಥರ ಒತ್ತಾಗಿ ಕಾಣಿಸುತ್ತೆ. 3 ಹೂವು ಇಡ್ತೀವಲ್ಲ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಕೈಯಲ್ಲಿ ಕಟ್ಟಕ್ಕೆ ಬರಲ್ಲ, ಒಬ್ಬೊಬ್ಬರು ಬಿಗಿನರ್ಸ್ಗೆ ಏನಾಗುತ್ತೆ, ಕೈಯಲ್ಲಿ ಕಟ್ಟೋದು ತುಂಬ ಕಷ್ಟ ಅನ್ಕೊತೀರಲ್ಲ, ಅವ್ರು ಒಂದು ಸತಿ ಅಕಸ್ಮಾತು ಬಿಡಿ ಹೂ ತಂದುಬಿಟ್ಟಿದ್ದಾರೆ, ನಮಗೆ ಕಟ್ಟಕ್ಕೆ ಬರಲ್ಲ ಅನ್ಕೊತಾ ಇರ್ತೀರಲ್ಲ, ನಾವು ಒತ್ತಾಗಿ ಮತ್ತು ನಮಗೆ ಈ ಸೀರೆ ಎಲ್ಲ ಉಟ್ಕೊಂಡಾಗ ಗಂಟಿಗೆಲ್ಲ ಹಾಕ್ಕೊಳ್ಳೋಕ್ಕೆ, ಇಲ್ಲ ಮಕ್ಳಿಗೆ ಲಂಗ ಬ್ಲೌಸ್ ಹಾಕಿದಾಗ ಅವ್ರಿಗೆ ಮತ್ತು ದೇವ್ರ ಫೋಟೋಗೂ ಚೆನ್ನಾಗಿ ಕಾಣಿಸುತ್ತೆ ಇದು. ನೋಡಿ, ಕನಕಾಂಬರ ಒಂದು ಸ್ವಲ್ಪ, ನೀವಿಲ್ಲ ಪಿಂಕ್ ಕಲರ್ ರೋಸ್ ಪೆಟಲ್ಸ್ ಇದ್ದರೆ ಇದನ್ನು ಬೇಕಾದರೆ ಮಧ್ಯದಲ್ಲಿ ಹಾಕ್ಕೋಬೋದು ಮಲ್ಲಿಗೆ ಮಗ್ಗದಲ್ಲಿ.
ಚೆನ್ನಾಗಿ ಕಾಣಿಸುತ್ತೆ ಮಧ್ಯದಲ್ಲಿ. ನಾನು ಕನಕಾಂಬರ ನನ್ನ ಹತ್ರ ಪಿಂಕ್ ಕಲರ್ ರೋಸ್ ಇರಲಿಲ್ಲ, ಇನ್ನೇನು ಲಾಸ್ಟಿಗೆ ಬಂದುಬಿಟ್ಟೆ ನೋಡಿ. ಲಾಸ್ಟಿಗಷ್ಟೇ 3 ಹೂವು ಸೇಮ್ 3 ಇಡ್ತಾ ಇದ್ದೀನಲ್ಲ, ಈ ಥರ ಇಟ್ಟುಬಿಟ್ಟು ಆ ಸೈಡ್ ಹಾಕಿ ಮಧ್ಯದಲ್ಲಿ ಈ ಥರ ಹಿಂಗೆ ಎಳೆದಿದ್ದೀನಿ ಅಂದರೆ ಗಂಟು ಬೀಳ್ತಾ ಇರುತ್ತೆ ನೋಡಿ. ಎಕ್ಸ್ಟ್ರಾ ಇವಾಗ ಇನ್ನೂ ಒಂದು ಎಕ್ಸ್ಟ್ರಾ ಗಂಟು ಹಾಕ್ಕೊಬಿಟ್ಟು ಮತ್ತೆ ಕಟ್ ಮಾಡಿಬಿಡಿ. ನೀವು ಎಕ್ಸ್ಟ್ರಾ ದಾರ ಕಟ್ ಮಾಡಿಬಿಟ್ಟು ಮತ್ತು ಬಾಣಲಿಗೆ ಕಟ್ಟಿರ್ತೀರಲ್ಲ ಇದನ್ನು ಕಟ್ ಮಾಡಿಬಿಟ್ರೆ ಸಿಂಪಲ್ಲಾಗಿ ಬೇಗನೂ ಆಗುತ್ತೆ. ನನಗೇನು ಜಾಸ್ತಿ ಟೈಮ್ ಕೂಡ ತಗೊಳ್ಳಿಲ್ಲ. ಒಂದು 5 ನಿಮಿಷದಲ್ಲಿ ನೀವು ಈ ಹೂವು ಕಟ್ಟಿಬಿಡ್ಬೋದು. ಎಷ್ಟೇ ಹೂವು ಇರಲಿ ಬಿಡಿ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ವಿಡಿಯೋದಲ್ಲಿ ನೀವೇ ನೋಡ್ತಾ ಇದ್ದೀರಲ್ಲ, ಗಂಟಿಗೆ ಸುತ್ತಕ್ಕೆ, ದೇವ್ರ ಫೋಟೋಗೆ, ಇಲ್ಲ ಮಕ್ಕಳಿಗೆ ಮುಡ್ಸೋಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು. ಬರಲ್ಲ ಅನ್ನೋರು ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.